ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಗಾಯಗೊಂಡ ಹೃದಯದ ಸ್ವಗತ ನೀಳ್ಗಾವ್ಯ. ತೆಲುಗು ಮೂಲ ಐನಂಪೋಡಿ ಶ್ರೀಲಕ್ಷ್ಮಿ. ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ ರೋಹಿಣಿ ಸತ್ಯ. ಥಿಯೇಟರ್ ಆರ್ಟ್ಸ್ ಅಂದರೆ ನನಗೆ ತುಂಬ ಇಷ್ಟ. ಥಿಯೇಟರ್ ಎಂದು ಕೂಡಲೇ ರವೀಂದ್ರ ಭಾರತಿ, ಸಾರಸ್ವತ ಪರಿಷತ್ನಲ್ಲಿ ಸುರಭಿ ನಾಟಕ, ಕ್ರಾಸ್ ರೋಡ್ನಲ್ಲಿ ದೇವಿ ಥಿಯೇಟರ್ನ 3 ಗಂಟೆಗಳ ಕೊತ್ತ ಬಂಗಾರು ಲೋಕಂ ನೆನಪಾಗುತ್ತೆ. ಆದರೆ ಈಗ ಥಿಯೇಟರ್ಗೆ ಹೊಸ ಭಾಷ್ಯ ಉಂಟಾಗಿದೆ. ಸರ್ಜಿಕಲ್ ಬೆಡ್, ಫೋಕಸ್ಡ್ ಲೈಟ್ಸ್, ಹಸಿರು ಪರದೆಗಳು, ಕೈಗವಸುಗಳು, ಸ್ವೈನ್ ಫ್ಲೂ ಮಾಸ್ಕ್ಗಳು, ತಲೆಯ ಮೇಲೆ ಟೊಪ್ಪಿಗೆಗಳನ್ನು ಮಗುಚಿ ಕಣ್ಣುಗಳು ಮಾತ್ರವೇ ತೋರುವ ದೇವದೂತರು, ಕತ್ತಿಗಳು, ಸೂಜಿಗಳು, ಮೆಡಿಕೇಟೆಡ್ ದಾರಗಳು. ಇದೂ ಕೂಡ ಥಿಯೇಟರೇ, ಆಪರೇಷನ್ ಥಿಯೇಟರ್. ಈ ಥಿಯೇಟರ್ ಒಂದು ಬೋಧಿವೃಕ್ಷ. ದೇಹಾತ್ಮಗಳ ತಾತ್ವಿಕತೆಯನ್ನು ನನಗೆ ಜ್ಞಾನೋದಯ ಮಾಡಿಸಿವೆ. ನನ್ನ ದೇಹದ ಮೇಲೆ ಕುಯ್ಯುತ್ತಿರುವ ಸದ್ದು ಕೇಳುತ್ತಿದ್ದರೂ ಆ ಸದ್ದನ್ನು ಸೆನ್ಸ್ ಮಾಡಲಾರೆ. ಈ ಥಿಯೇಟರಲ್ಲಿ ನಾನೇ ಕಥಾನಾಯಕಿ. ಈ ಏಕಾಂಕ ನಾಟಕದಲ್ಲಿ ಎಲ್ಲ ಪಾತ್ರಗಳೂ ನನ್ನವೇ. ಪಾತ್ರೆಗಳಲ್ಲಿ ತುಂಬಿದ ಗಾಯಗಳ ಸ್ಪೆಸಿಮನ್ಸ್ ಕೂಡ ನನ್ನವೇ. ಅರಿವಳಿಕೆಯ ಮಂಪರಿನಲ್ಲಿ ನನ್ನ ಯುಟೋಪಿಯಾವನ್ನು ನನ್ನಿಂದ ದೂರ ಮಾಡುವ ಅನಿವಾರ್ಯ ಹುನ್ನಾರ ವಿಜಯಿಯಾಗಿದೆ. ಮುಚ್ಚಿಕೊಳ್ಳುತ್ತಿರುವ ನನ್ನ ಕಣ್ಣಾಲಿಗಳಿಗೆ ನನ್ನ ತುಂಬು ಚಂದಿರ ಬಿಂಬಗಳು, ನನ್ನ ಜಯ ವಿಜಯರು ಸ್ಟೀಲ್ ಪ್ಲೇಟ್ನಲ್ಲಿ ರಕ್ತದ ಮುದ್ದೆಗಳಂತೆ, ಗುಂಡಿಗೆ ಕಿತ್ತ ಗ್ಲಾಡಿಯೇಟರ್ನಂತೆ ನನ್ನೊಳಗೆ ನಾನು ಅನುಕಂಪದಿಂದ. ಭೂಮಿ ಗೋಳಾಕಾರವಾಗಿದೆ. ನನ್ನದೆಯ ಮೇಲೆ ಕೈ ಹಾಕಿ ಧೈರ್ಯವಾಗಿ ಹೇಳುತ್ತಿದ್ದೆ, ಈಗ ಸಮತಟ್ಟಾಗಿದೆ ಎಂದು ಹೇಳಬೇಕೇನು? ಈ ನೀಳ್ಗಾವ್ಯದ ವಸ್ತು ಬಹುಶಃ ಈಗಾಗಲೇ ತಮಗೆ ಮನವರಿಕೆ ಆಗಿದೆ. ಕ್ಯಾನ್ಸರ್ ಪೀಡಿತ ಹೆಣ್ಣು ಮಗಳ ಸ್ವಗತ ಇದು. ಕ್ಯಾನ್ಸರ್ ಪೀಡಿತರಾಗಿ, ಅದರಲ್ಲೂ ಸ್ತನ ಕ್ಯಾನ್ಸರ್ ಪೀಡಿತರಾಗಿ, 2 ಸ್ತನಗಳನ್ನು ಇಷ್ಟರಲ್ಲೇ ಕಳೆದುಕೊಳ್ಳಲಿದ್ದೇನೆ ಎನ್ನುವ ಭಾವ ಹೆಣ್ಣು ಮಕ್ಕಳ ಮನಸ್ಸಲ್ಲಿ ಯಾವ ಪ್ರಭಾವವನ್ನು ಬೀರಬಹುದು ಅನ್ನೋದನ್ನು ಈ ಒಂದು ಪುಟ್ಟ ಪುಸ್ತಕ ಮನವರಿಕೆ ಮಾಡಿಕೊಡುತ್ತೆ. ಗಾಯಗೊಂಡ ಹೃದಯದ ಸ್ವಗತ, ತೆಲುಗು ಮೂಲ ಐನಂಪೋಡಿ ಶ್ರೀಲಕ್ಷ್ಮಿ, ಅನುವಾದ ರೋಹಿಣಿ ಸತ್ಯ. ಹಾಗಾಗಿ ಒಮ್ಮೆ ಈ ಪುಸ್ತಕವನ್ನು ನಾವು ಓದೋಣ. ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ನಮಸ್ತೆ, ನನ್ನ ಹೆಸರು ಅಕ್ಕಮಹಾದೇವಿ ಅಂಗಡಿ, ಕೊಪ್ಪ ಜಿಲ್ಲೆಯಿಂದ ಬಂದಿದ್ದೇನೆ. ನನ್ನ ಹವ್ಯಾಸ ಬಂದು ಆಕಾಶವಾಣಿ ಆಲಿಸುವುದು ಮತ್ತು ಅದರಲ್ಲಿ ಭಾಗವಹಿಸುವುದು. ಅಕ್ಕಮಹಾದೇವಿ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶ್ರೀವತ್ಸ ಸಿ.ವಿ. ನಾನು ಬೆಂಗಳೂರಿನ ಟಿ ದಾಸಳಿಯಿಂದ ಬಂದಿದ್ದೇನೆ. ನಾನು ಖಾಸಗಿ ಕಂಪ್ನಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡುತ್ತಿದ್ದೇನೆ. ನನ್ನ ಹವ್ಯಾಸಗಳು ತಟ್ಟಂತ ಹೇಳಿ ನೋಡುವುದು, ಪ್ರಯಾಣ ಮಾಡುವುದು, ಹಾಗೆ ಛಾಯಾಗ್ರಹಣ. ತುಂಬ ಸಂತೋಷ ಶ್ರೀವತ್ಸ, ಸ್ವಾಗತ ಕಾರ್ಯಕ್ರಮಕ್ಕೆ. ನಮ್ಮ ಮೂರನೆಯ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಬಸವರಾಜ್ ಎಚ್.ಎಂ. ಅಂತೇಳಿ ಕೊಪ್ಪಳ ಜಿಲ್ಲೆಯ ಕುಷ್ಟಗಿಯಿಂದ ಬಂದಿದ್ದೇನೆ. ನಾನು ಒಂದು ದಿನಸಿ ಅಂಗಡಿ ವ್ಯಾಪಾರ ಮಾಡ್ಕೊಂಡಿದ್ದೇನೆ. ನನ್ನ ಹವ್ಯಾಸ ಅಂದರೆ ದಿನಪತ್ರಿಕೆಗಳನ್ನು ಓದುವುದು, ಅದೇ ರೀತಿಯಾಗಿ ಚಂದನಲ್ಲಿ ಬರ್ತಕ್ಕಂಥ ಕಾರ್ಯಕ್ರಮ ವೀಕ್ಷಿಸುತ್ತೇನೆ. ಬಸವರಾಜ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ 4ನೆಯ ಸ್ಪರ್ಧಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಉಷಾ ಎಸ್ ಜೈನ್ ಅಂತ, ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡುಬಿದ್ರೆಯ ಬನ್ನಾಡ್ಕ ಅಂತ ಒಂದು ಪುಟ್ಟವರು. ಪ್ರಸ್ತುತ ಉತ್ರಹಳ್ಳಿನಲ್ಲಿ ನೆಲೆಸಿದ್ದೇನೆ. ಗೃಹಿಣಿ. ಪುಸ್ತಕ ಓದುವುದು, ಕ್ರಿಕೆಟ್ ನೋಡುವುದು ನನ್ನ ಹವ್ಯಾಸ. ಉಷಾ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರಿಸುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ.
ಕಾರ್ಯಕ್ರಮದ ಮೊದಲ ಪುಸ್ತಕಗಳು, ಮೊದಲ ಪ್ರಶ್ನೆ. ಮಲೆನಾಡಿನ ಮಳೆಗಾಲದ ಅತಿಥಿಗಳು, ಮನೋವಾರಿಧಿ. ಮೊದಲ ಪ್ರಶ್ನೆ ಈಗ ಬಂತು. 2025ನೇ ವರ್ಷದ ಆಕ್ಸ್ಫರ್ಡ್ ವಿಶ್ವವಿದ್ಯಾನಿಲಯವು ಯಾವ ಶಬ್ದವನ್ನು ವರ್ಷದ ಶಬ್ದ, ವರ್ಡ್ ಆಫ್ ದ ಇಯರ್ ಎಂದು ಆಯ್ಕೆ ಮಾಡಿದೆ? ಆಯ್ಕೆಗಳನ್ನು ನೋಡೋಣ. ರೇಜ್ ಬೈಟ್, ರಿಜ್, ಪ್ಯಾರಾಸೋಷಿಯಲ್, ಬ್ರೈನ್ ಡ್ರಾಟ್. ಬಜರುತ್ತಿ ಉತ್ತರವನ್ನು ಕೊಡಿ. ಮೊದಲಿಗೆ ಬಜರುತ್ತಿದ್ದಾರೆ ಬಸವರಾಜ್, ಆನಂತರ ಶ್ರೀವತ್ಸ. ಬಸವರಾಜ್. ಸರಿಯಾದ ಉತ್ತರ ರೇಜ್ ಬೈಟ್. ರೇಜ್ ವೈಟ್ ಆಯ್ಕೆ 1. ತಮ್ಮ ಉತ್ತರ ಶ್ರೀವತ್ಸ? ಪ್ಯಾರಾಸೋಷಿಯಲ್. ಪ್ಯಾರಾಸೋಷಿಯಲ್. ಉತ್ತರವನ್ನು ನೋಡೋಣ. ರೇಜ್ ಬೈಟ್ ಸರಿಯಾದ ಉತ್ತರ ಆಗಿತ್ತು. ಮಲೆನಾಡಿನ ಮಳೆಗಾಲದ ಅತಿಥಿಗಳು ಎನ್ನುವ ಈ ಒಂದು ಪುಸ್ತಕವನ್ನು ಬಸವರಾಜ್ ಅವರಿಗೆ ಕೊಟ್ಟಿದ್ದೇವೆ. ಏನು ರೇಜ್ ಬೈಟ್ ಅಂತ ಹೇಳ್ತಂದರೆ, ಪ್ರಜ್ಞಾಪೂರ್ವಕವಾಗಿ ಸಾರ್ವಜನಿಕರ ಗಮನವನ್ನು ಸೆಳೆದು ಅವರಲ್ಲಿ ಸುಪ್ತವಾಗಿರುವ ಕೋಪ ಏನಿರುತ್ತೆ ಅದನ್ನು ಕೆರಳಿಸುವ ಒಂದು ಪ್ರಯತ್ನ. ಸಾರ್ವಜನಿಕರ ಕೋಪವನ್ನು ಕೆರಳಿಸೋದು ಹೇಗೆ? ಆ ಕೆರಳಿಸುವ ತಂತ್ರಗಳನ್ನು ಬೇಕು ಅಂತಲೇ ಜಾಲ ಮಾಧ್ಯಮದಲ್ಲಿ ಅದನ್ನು ತೋರಿ ಜನರ ಶಾಂತಿಯನ್ನು ಕದಡಿ ಒಂದಷ್ಟು ಹಣವನ್ನು ಮಾಡಿಕೊಳ್ಳೋದು. ಯಾಕಂದರೆ ತುಂಬ ಜನ ನೋಡ್ತಾರೆ, ತುಂಬ ಜನ ಪ್ರತಿಕ್ರಿಯೆಗಳನ್ನು ನೋಡ್ತಾರೆ. ಅವನು ಬೈದ ಅಂತ ಇವರು ಬೈತಾರೆ, ಇವರು ಬೈದರು ಅಂತ ಇನ್ನೊಬ್ಬರು ಮಗದೊಬ್ಬರು. ಹೀಗೆ ಈ ಕೋಪ ಅನ್ನೋ ಅನಲ ಏನಿದೆ ಅದು ಎಲ್ಲ ಕಡೆ ಕಾಳ್ಗಿಚ್ಚು ಹತ್ತಿಸ್ತಾ ಹೋಗುತ್ತೆ. ವಿದೇಶಗಳಲ್ಲಿ ಸರ್ವಸಾಮಾನ್ಯ, ನಮ್ಮಲ್ಲಿ ಕಡಿಮೆ, ಇಲ್ಲವೇ ಇಲ್ಲ ಅನ್ನೋದು ಸುಳ್ಳು. ರೇಜ್ ಬೈಟ್ ವರ್ಷದ ಶಬ್ದವಂತೆ. ಮುಂದೆ ನಾವು ಕೊಡ್ತಾ ಇದ್ದೇವೆ ಪಾದಗಟ್ಟಿ, ರಂಗಸಂಕಥನ ಎನ್ನುವ 2 ಪುಸ್ತಕಗಳು. ಪ್ರಶ್ನೆ: ನಮ್ಮ ಮನೆಯ ಮಾಸಿಕ ಬಜೆಟ್ ರೂಪಿಸುವ ಮೊದಲ ಹಂತ ಯಾವುದು? ಆಯ್ಕೆಗಳನ್ನು ನೋಡೋಣ. ಜಾಹೀರಾತು ನೋಡಿ ಖರೀದಿಸುವುದು, ಆದಾಯ ಖರ್ಚನ್ನು ಬರೆಯುವುದು, ಅಂತರ್ಜಾಲದಲ್ಲಿ ಮಾತ್ರ ಖರೀದಿಸುವುದು. ಮೊದಲನೆಯದಾಗಿ ಬಜರ್ ಒತ್ತಿದ್ದಾರೆ ಶ್ರೀವತ್ಸ, ಎರಡನೆಯದಾಗಿ ಅಕ್ಕ ಮಹಾದೇವಿ ಅವರು. ಆಯ್ಕೆ 4 ನೋಡೋಕೆ ಮೊದಲು ತಮ್ಮ ಉತ್ತರ ಕೇಳೋಣ. ಮೊದಲಿಗೆ ಶ್ರೀವತ್ಸ. ಆಪ್ಷನ್ 2 ಆದಾಯ ಖರ್ಚು ಬರೆಯುವುದು. ತಮ್ಮ ಉತ್ತರ ಅಕ್ಕ ಮಹಾದೇವಿ? ಸರ್. ಅದೇ 2 ತಮ್ಮದು, ಅದೇ ಉತ್ತರ ಅಂತ ಹೇಳ್ತಾ ಇದ್ದೀರಿ. ಆಯ್ಕೆ 4 ನೋಡೋಣ. ಅರ್ಧ ಸಂಬಳವನ್ನು ಹೂಡುವುದು. 4 ಆಯ್ಕೆಗಳಾಗಿವೆ. 2ನೇ ಆಯ್ಕೆಯನ್ನು ಇಬ್ಬರು ಆಯ್ಕೆ ಮಾಡಿಕೊಂಡಿದ್ದಾರೆ. ಉತ್ತರ ಸರಿಯಾ ನೋಡೋಣ. ಆದಾಯ ಖರ್ಚನ್ನು ಬರೆಯುವುದು. ಸರಿ ಉತ್ತರವನ್ನು ಶ್ರೀವತ್ಸ ಹಾಗೂ ಅಕ್ಕ ಮಹಾದೇವಿ ಇಬ್ಬರು ಕೊಟ್ಟಿರೋ ಕಾರಣ ಒಬ್ಬರಿಗೆ ಪಾದಗಟ್ಟಿ, ಇನ್ನೊಬ್ಬರಿಗೆ ರಂಗಸಂಕಥನ ಎನ್ನುವ ಪುಸ್ತಕ, 2 ಪುಸ್ತಕಗಳನ್ನು ಕೊಟ್ಟಿದ್ದೇವೆ. ಹಾಗಾಗಿ ಮನೆಯ ಆದಾಯ ಏನು, ಖರ್ಚು ಏನು, ಯಾವುದಕ್ಕೆ ವಾಸ್ತವದಲ್ಲಿ ಸರಿಯಾದ ಖರ್ಚನ್ನು ಮಾಡ್ತಾ ಇದ್ದೇವೆ, ನ್ಯಾಯಯುತವಾದ ಖರ್ಚನ್ನು ಮಾಡ್ತಾ ಇದ್ದೇವೆ, ಯಾವುದು ಅನಗತ್ಯ ಖರ್ಚುಗಳು, ಎಷ್ಟು ಅನಗತ್ಯ ಖರ್ಚುಗಳನ್ನು ಮಾಡಿದ್ದೇವೆ. ಹೀಗೆ ನಮ್ಮ ಹಣಕಾಸಿನ ಸ್ಥಿತಿ ಪರಿಪೂರ್ಣವಾಗಿ ತಿಳಿಯಬೇಕಾದರೆ 1 ರೂಪಾಯಿಯ ಕೊಳ್ಳುವಿಕೆಯಿಂದ ಹಿಡಿದು ಪ್ರತಿಯೊಂದು ಕೊಳ್ಳುವಿಕೆಯ ವಿವರಗಳನ್ನು ಬರೀಬೇಕಾಗುತ್ತೆ. ಒಂದು ಕಡೆ ಬರೆದಿಟ್ಟರೆ ಆತ್ಮಾವಲೋಕನ ಮಾಡಿಕೊಳ್ಳಿಕ್ಕೆ ಬಹಳ ಸಹಾಯ ಆಗುತ್ತೆ. ಈ ಒಂದು ಕೆಲಸವನ್ನು ನಾವೆಲ್ಲ ಮಾಡೋಣ. ಮುಂದಿನ 2 ಪುಸ್ತಕಗಳು ಕಾವ್ಯದ ಒಂದು ಚುಂಗನ್ನು ಹಿಡಿದು ಕುವೆಂಪು ಕುರಿತ ಚಿಂತನೆಗಳು. ಪ್ರಶ್ನೆ: ಭಾರತದಲ್ಲಿ ಸಾಮಾನ್ಯವಾಗಿ ಯಾವ ವಯಸ್ಸಿನವರನ್ನು ಹಿರಿಯ ನಾಗರಿಕರು ಎಂದು ಪರಿಗಣಿಸುತ್ತಾರೆ? ಆಯ್ಕೆಗಳು ಈಗ ಬಂತು.
65 ವರ್ಷಗಳಿಗಿಂತ ಹೆಚ್ಚಿನವರು. ಬಜರ್ ಮೊದಲಿಗೆ ಗೊತ್ತಿದ್ದಾರೆ ಶ್ರೀವತ್ಸ, ನಂತರ ಅಕ್ಕ ಮಹಾದೇವಿ. 60 ವರ್ಷ ಮೇಲ್ಪಟ್ಟು. 60 ವರ್ಷ ಮೇಲ್ಪಟ್ಟು ಸರ್. 60 ವರ್ಷ ಮೇಲ್ಪಟ್ಟವರು. ಸೊ ಶ್ರೀವತ್ಸ ಅವರು ಹೇಳ್ತಿದ್ದಾರೆ 60 ವರ್ಷ ಮೇಲ್ಪಟ್ಟವರು ಅಂತ. ಅದೇ ಉತ್ತರ ಸರಿ ಅಂತ ಅಕ್ಕ ಮಹಾದೇವಿಯವರು ಹೇಳ್ತಾ ಇದ್ದಾರೆ. ಮೊದಲನೇ ಆಯ್ಕೆ 65 ವರ್ಷ ಮೇಲ್ಪಟ್ಟವರು. ಎರಡನೇ ಆಯ್ಕೆ 70 ವರ್ಷಕ್ಕಿಂತ ಮಿಗಿಲಾದವರು. ಮೂರನೆಯ ಆಯ್ಕೆ 60 ವರ್ಷ ಮೇಲ್ಪಟ್ಟವರು. ನಾಲ್ಕನೇ ಆಯ್ಕೆ 80 ವರ್ಷವನ್ನು ಮೀರಿದವರು. ಈಗ ತಾವೆಲ್ಲ ಹೇಳಿದ್ದೀರಿ ಆಯ್ಕೆ 3 ಸರಿ ಅಂತ. ಸರಿಯಾಗಿದೆಯಾ ನೋಡೋಣ. 60 ವರ್ಷಕ್ಕಿಂತ ಮೇಲ್ಪಟ್ಟ ಎಲ್ಲರೂ ಹಿರಿಯ ನಾಗರಿಕರು ಅಂತ ಕರೆಸ್ಕೊಳ್ತಾರೆ. ಉತ್ತರ ಸರಿಯಾಗಿದೆ. ಕಾವ್ಯದ ಒಂದು ಚುಂಗನ್ನು ಹಿಡಿದು ಅಕ್ಕ ಮಹಾದೇವಿ ಅವರಿಗೆ ಕುವೆಂಪು ಕುರಿತ ಚಿಂತನೆಗಳು ಎನ್ನುವ ಪುಸ್ತಕ ಶ್ರೀವತ್ಸ ಅವರಿಗೆ ಕೊಟ್ಟಿದ್ದೇವೆ. ನಮ್ಮ ದೇಶದಲ್ಲಿ 60ರಿಂದ 79 ವರ್ಷ ವಯಸ್ಸಿನ ನಾಗರಿಕರು ಯಾರಿದ್ದಾರೆ ಅವರನ್ನು ಹಿರಿಯ ನಾಗರಿಕರು ಅಂತ ನಾವು ಕರೀತೇವೆ. ಯಾರು 80 ಪ್ಲಸ್ 80 ಮೀರಿದವರು ಇರ್ತಾರೋ ಅವರನ್ನು ಸೂಪರ್ ಸೀನಿಯರ್ ಸಿಟಿಸನ್ಸ್ ಅಂತ. 60ರಿಂದ 79ರವರೆಗೆ ಸೀನಿಯರ್ ಸಿಟಿಸನ್, 80ರ ನಂತರ ಸೂಪರ್ ಸೀನಿಯರ್ ಸಿಟಿಸನ್. ಯಾಕೆ ಒತ್ತಿ ಹೇಳ್ತಾ ಇದ್ದೇವೆ ಅಂತ ಹೇಳ್ತಂದರೆ, ಈ ಸೀನಿಯರ್ ಸಿಟಿಸನ್ಸ್ಗಳಿಗೆ ಕೆಲವು ಅನುಕೂಲತೆಗಳನ್ನು ಸರ್ಕಾರ ಮಾಡಿಕೊಟ್ಟಿದೆ. ಹಾಗಾಗಿ ಹಿರಿಯ ನಾಗರಿಕರ ಗುರುತಿನ ಚೀಟಿ ಒಂದನ್ನು ಪ್ರತಿಯೊಬ್ಬರೂ ಮಾಡಿಸ್ಕೋಬೇಕು. ಮಾಡಿಸ್ಕೊಂಡ್ರೆ ತಮಗೆ ಏನು ತಾವು ಆದಾಯ ಕರವನ್ನು ಕಟ್ಟುತ್ತೀರಾ, ಆರೋಗ್ಯಕ್ಕಾಗಿ ಅಥವಾ ಚಿಕಿತ್ಸೆಗಾಗಿ ಆಸ್ಪತ್ರೆಗಳಿಗೆ ದಾಖಲಾಗ್ತೀರಾ, ಮತ್ತು ಪೆನ್ಷನ್ ಪಿಂಚಣಿ ಏನು ಪಡಿತೀರಾ, ಈ ಎಲ್ಲ ಕ್ಷೇತ್ರಗಳಲ್ಲಿ ಕೆಲವು ಅನುಕೂಲತೆಗಳು ಉಂಟು ಹಿರಿಯ ನಾಗರಿಕರಿಗೆ. ಹಾಗಾಗಿ ಆ ಒಂದು ಚೀಟಿಯನ್ನು ತಾವು ಇದುವರೆಗೂ ಮಾಡಿಸದೇ ಇದ್ದರೆ ದಯವಿಟ್ಟು ಮಾಡಿಸ್ಕೊಳ್ಳಿ ಅಂತ ಈ ಮೂಲಕ ಪ್ರಾರ್ಥಿಸ್ತಾ ಇದ್ದೇವೆ. ಈಗ ತೆಂಕಣ ಬಡಗಣ ಅಂಕಣ ಬರಹಗಳ ಸಂಗ್ರಹ, ಸೆರಗಿ ಗಂಟಿದ ಕಂಪು ಗಜಲ್ ಸಂಕಲನ 2 ಪುಸ್ತಕ ಕೊಡ್ತಾ ಇದ್ದೇವೆ. ಪ್ರಶ್ನೆ ಈಗ ಬಂತು. ಬಿಟ್ಟ ಅಕ್ಷರಗಳನ್ನು ತುಂಬಿ. ಅಕ್ಷರಗಳು ಈಗ ಬಂದಿದೆ. ದ, ಲೇ, ಅಂ, ದ, ಜ. ಒಂದು ನಿಮಿಷದ ಕಾಲಾವಕಾಶ ಮುಕ್ತಾಯ ಆಗಿದೆ. ಯಾರೋ ಬಜರ್ ಗೊತ್ತಿಲ್ಲ. ಉತ್ತರವನ್ನು ನೋಡೋಣ. ದಾಖಲೆಯ ಅಂತರದ ಜಯ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಭಾರತ ಆಫ್ಘಾನಿಸ್ತಾನದ ನಡುವೆ ಕ್ರಿಕೆಟ್ ಮ್ಯಾಚ್ ಏನು ನಡೀತು ಅದರಲ್ಲಿ ದಾಖಲೆಯ ಅಂತರದಲ್ಲಿ ಭಾರತ ವಿಜಯವನ್ನು ಸಾಧಿಸಿತು. ನಗುತ್ತಾ ಮಾರಿದೆ, ಲಾಭ ಮಾಡಿದೆ, ಬಿಸ್ನೆಸ್ ಸೀಕ್ರೆಟ್ಸ್ ಅಂತ ಹೇಳ್ತಾರೆ. ಮ್ಯಾನೇಜ್ಮೆಂಟ್ ಕಥೆಗಳು ಮಹಾಬಲ ಸೀತಾಳ ಬಾವಿ ಬರೆದಿರುವಂಥದ್ದು. ಪ್ರಶ್ನೆ: 4 ಲೆಕ್ಕಗಳನ್ನು ಮಾಡಿ ಉತ್ತರಗಳನ್ನು ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಈಗ ಬಂತು. ಮೊದಲನೇ ಲೆಕ್ಕ 49 ಕೂಡು 58, 87 ಕಳೆ 26, 15 ಗುಣಿಸು 19, 216 ಭಾಗಿಸು 9. ಮೊದಲಿಗೆ ಬಜರ್ ಒತ್ತಿದ್ದಾರೆ ಬಸವರಾಜ್ ಅವರು. ಎಷ್ಟು? 1,000. 1,000. ಹ್ಞೂ. ಉತ್ತರವನ್ನು ನೋಡ್ತಾ ಹೇಳಿಮ್ಮ. 432.
432 ಅಂತಿದ್ದಾರೆ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ 107, 61, 285, 24 ಎಲ್ಲವನ್ನು ಕೂಡಿದ್ರೆ 477 ಬಂತು. ಈ ಉತ್ತರವನ್ನು ಯಾರೂ ಕೊಟ್ಟಿಲ್ಲ. ಮುಂದೆ ಕೊಡಲಿರುವ 2 ಪುಸ್ತಕ ತ್ರಿವೇಣಿ ಮನಮಂಥನ, ಡಾಕ್ಟರ್ ಅರ್ಚನಾ ಆರ್ ಬರೆದಿರುವಂಥದ್ದು. ಖಲೀಲ್ ಗಿಬ್ರಾನ್ ಅವರ ಪ್ರವಾದಿ ಕೃತಿ, ಕನ್ನಡಕ್ಕೆ ಡಾಕ್ಟರ್ ಕೆ ಸರೋಜಾ. ನಮ್ಮ ಪ್ರಶ್ನೆಯನ್ನು ನೋಡು. ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು ದ ಹ ರ ಡಿ ಯ ಗ ಹುರು. ಬಜರ್ ಒತ್ತಿದ್ದಾರೆ ಶ್ರೀವತ್ಸ. ಉತ್ತರ ಹೃದಯ ಹಾಡಿನ ರಾಗ. ಹಾಡಿನ ರಾಗ. ಹಾಡಿದ ರಾಗ. ಹಾಡಿದ ರಾಗ. ಹೃದಯ ಹಾಡಿದ ರಾಗ. ಎರಡನೇದಾಗಿ ಉಷಾ ಹಾಡಿದ ಹೃದಯ ರಾಗ. ಹಾಡಿದ ಹೃದಯ ರಾಗ. ಅರ್ಥವತ್ತಾಗಿದೆಯಾ? ಕನ್ನಡ ಭಾಷಾ ಜಾಯಮಾನಕ್ಕೆ ಸರಿಯಾಗಿ ತಾವು ಜೋಡಿಸಿರುವ ಶಬ್ದಗಳು ಅರ್ಥವತ್ತಾಗಿದೆ ಅಂದರೆ ಪರಿಶೀಲಿಸೋಣ. ರಾಗ ಹಾಡಿದ ಹೃದಯ. ರಾಗ ಹಾಡಿದ ಹೃದಯ. ಉತ್ತರಗಳನ್ನು ನೋಡ್ತಾ ಹೋಗೋಣ. ಈಗ ಬಂತು ಉತ್ತರ. ಹೃದಯ ಹಾಡಿದ ರಾಗ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಉಷಾ ಅವರು ಅಕ್ಷರಗಳನ್ನು ಗುರುತಿಸಿದ್ದಾರೆ, ಆದರೆ ಶಬ್ದಗಳನ್ನು ಇಡುವ ಸ್ಥಾನ ಪಲ್ಲಟ ಆಗಿದೆ. ಚಿಂತೆ ಇಲ್ಲ, ಪುಸ್ತಕವನ್ನು ಕೊಡ್ತಾ ಇದ್ದೇನೆ. ತ್ರಿವೇಣಿ ಮನಮಂಥನ ಈ ಪುಸ್ತಕವನ್ನು ಕೊಡ್ತಾ ಇದ್ದೇವೆ ಶ್ರೀವತ್ಸ ಅವರಿಗೆ. ಪ್ರವಾದಿ ಭಾವಾರ್ಥ ಸಹಿತದ ಕೃತಿ ಕೊಟ್ಟಿದ್ದೇವೆ ಉಷಾ ಅವರಿಗೆ. ಈಗ 2 ಪುಸ್ತಕ. ಸುಬ್ರಾವ್ ತರಾಸು ಬರೆದ ನಾಗರಹಾವು ಅದ್ಭುತ ಕಾದಂಬರಿ, ಲಕ್ಷ್ಮಣ ಶರೇಗಾರ ಬರೆದ ನಿರಾಕರಣ ಎನ್ನುವ ಕಥಾ ಸಂಕಲನ. 2 ಪುಸ್ತಕ ಕೊಡ್ತಾ ಇದ್ದೇವೆ. ಪ್ರಶ್ನೆ: ಈ ಗಾಯಕರನ್ನು ಗುರುತಿಸಿ. ಚಿತ್ರವನ್ನು ನೋಡೋಣ. ಬಜರುತ್ತಿದ್ದಾರೆ ಬಸವರಾಜ್. ಪಿ ಕಾಳಿಂಗರಾವ್ ಸರ್. ಹೇಳಿ. ಕಾಳಿಂಗರಾವ್ ಸರ್. ಕಾಳಿಂಗರಾವ್. ಇನ್ಯಾರಾದರೂ ಬಜರುತ್ತೋಡಿದ್ದೀರಾ? ಇಲ್ಲ. ಆಯ್ಕೆಗಳನ್ನು ನೋಡೋಣ. ಪಿ ಕಾಳಿಂಗರಾವ್, ನಾರಣಪ್ಪ ಉಪ್ಪೂರು, ಬಾಳಪ್ಪ ಹುಕ್ಕೇರಿ, ಸಂಪಗೋಡು ವಿಘ್ನರಾಜ. ಎರಡನೇದಾಗಿ ಉಷಾ. ಬಾಳಪ್ಪ ಹುಕ್ಕೇರಿ. ಬಾಳಪ್ಪ ಹುಕ್ಕೇರಿ. ಉತ್ತರವನ್ನು ನೋಡೋಣ. ಪಿ ಕಾಳಿಂಗರಾವ್ ಸರಿಯಾದ ಉತ್ತರ ಆಗಿತ್ತು. ನಾಗರಹಾವು ತರಾಸು ಬರೆದಂಥ ಈ ಕಾದಂಬರಿಯನ್ನು ಕೊಡ್ತಾ ಇದ್ದೇವೆ ಬಸವರಾಜ್ ಅವರಿಗೆ. ತಾವು ಆಯ್ಕೆಗಳು ಬರೋಕ್ಕೆ ಮೊದಲೇ ಕೊಟ್ರಿ ಅಲ್ವಾ? ಹೌದು ಸರ್. ಹ್ಞೂ ಸರ್. ಇನ್ನೊಂದು ಪುಸ್ತಕ ಕೊಡಬೇಕಲ್ವಾ? ಕೊಡಿ ಸರ್. ಅದು ನಿಮ್ಮ ಹಕ್ಕು, ಕೇಳಬೇಕು ನೀವು. ನಿರಾಕರಣ, ಲಕ್ಷ್ಮಣ ಶರೇಗಾರ ಬರೆದಂಥ ಪುಸ್ತಕ. ಇದನ್ನೂ ಸಹ ಬಸವರಾಜ್ ಅವರಿಗೆ ಕೊಟ್ಟಿದ್ದೇವೆ. ಈಗ 3 ಪುಸ್ತಕಗಳನ್ನು ಕೊಡುವಂಥ ಕ್ಷಣ ಬಂತು. ಪದಬಂಧ ಸುಳುಹುಗಳನ್ನು ನೋಡೋಣ. ಸುಳುಹುಗಳು: ಹೂವನ್ನೇ ಬಾಣವನ್ನಾಗಿ ಉಳ್ಳವನು, ಮಣಭಾರದ ಜೈನ ಸನ್ಯಾಸಿ, ಆನೆಯ ಮೇಲೆ ಭಾರೀ ಭದ್ರಾಸನ. ಒಂದು ನಿಮಿಷದ ಕಾಲಾವಕಾಶ ಮುಕ್ತಾಯ ಆಯಿತು. ಮೊದಲನೇ ಶಬ್ದ ನಾ ಕೊಡ್ತೇನೆ, ಎರಡನೇ ಶಬ್ದಕ್ಕೆ ತಾವು ಪ್ರಯತ್ನಿಸಬಹುದು. ಮೊದಲ ಶಬ್ದ ಹೂವನ್ನೇ ಬಾಣವನ್ನಾಗಿ ಉಳ್ಳವನು, ಸುಮನೋ ಬಾಣ. 2 ಉತ್ತರ ಯಾರು ಬೇಕಾದರೂ ಬಜರ್ ಒತ್ತಬಹುದು. ಋಣಭಾರದ ಜೈನ ಸನ್ಯಾಸಿ.
ಉತ್ತರವನ್ನು ನೋಡೋಣ. ಶ್ರಮಣ. 3 ಉತ್ತರ ಯಾರು ಬೇಕಾದರೂ ಬಜರ್ ಒತ್ತಿ. ಮೊದಲಿಗೆ ಉಷಾ, ಆನೆಯ ಮೇಲೆ ಭಾರೀ ಭದ್ರಾಸನ. ಅಂಬಾರಿ. ಅಂಬಾರಿ ಉತ್ತರವನ್ನು ನೋಡೋಣ. ಉತ್ತರ ಸರಿಯಾಗಿದೆ. ಅದ್ವಿತೀಯರಿಗೆ ಅಭಿನಂದನೆ. ಡಾಕ್ಟರ್ SV ಸುಜಾತ ಬರೆದಂಥ ಪುಸ್ತಕ ಉಷಾ ಅವರಿಗೆ ಕೊಟ್ಟಿದ್ದೇವೆ. ಈಗ ನಾವು ಒಂದು ಹೊಸ ಸ್ವರೂಪದ ಪ್ರಶ್ನೆಯನ್ನು ತಮ್ಮ ಮುಂದೆ ಇಡ್ತಾ ಇದ್ದೇವೆ. ಒಬ್ಬೊಬ್ಬರಿಗೂ 12 ಅಕ್ಷರಗಳನ್ನು ಕೊಡ್ತೇವೆ. ಆ 12 ಅಕ್ಷರಗಳನ್ನು ಬಳಸಿಕೊಂಡು 3 ಅಕ್ಷರ ಇರುವ 3 ಪದಗಳನ್ನು ತಾವು ರೂಪಿಸಬೇಕು. ಹಾಗಾಗಿ 4 ಜನಕ್ಕೆ 4 ಪ್ರಶ್ನೆಗಳನ್ನು ಒಮ್ಮೆಲೇ ನಾವು ತೋರಿಸ್ತೇವೆ. ನಿಮ್ಮ ಪ್ರಶ್ನೆಯನ್ನು ನೀವು ಆಯ್ಕೆ ಮಾಡಿಕೊಂಡು ಉತ್ತರ ಕೊಡಲಿಕ್ಕೆ ಶುರು ಮಾಡಬಹುದು. ಅರ್ಥವಾಗಿದೆ ಅಲ್ವಾ? ಈಗ ಪ್ರಶ್ನೆಗಳನ್ನು ನೋಡೋಣ. 12 ಅಕ್ಷರಗಳನ್ನು ಬಳಸಿಕೊಂಡು 3 ಪದಗಳನ್ನು ರೂಪಿಸಬೇಕಾಗುತ್ತೆ. 12 ಅಕ್ಷರಗಳು ಒಬ್ಬೊಬ್ಬರಿಗೂ ಕೊಡ್ತೇವೆ. ನೋಡ್ತಾ ಹೋಗಿ. 1 ನಿಮಿಷದ ಅವಧಿಯಲ್ಲಿ ತಮಗೆ ನೀಡಿರುವ 12 ಅಕ್ಷರಗಳನ್ನು ಬಳಸಿಕೊಂಡು 3 ಕನ್ನಡ ಶಬ್ದಗಳನ್ನು ರೂಪಿಸಬೇಕು. ಒಂದು ನಿಮಿಷದ ಕಾಲಾವಕಾಶ ಮುಕ್ತಾಯ ಆಗಿದೆ. ಮೊದಲಿಗೆ ಅಕ್ಕ ಮಹಾದೇವಿ ಅವರು ಉತ್ತರವನ್ನು ಕೊಡಬೇಕು. 3 ಪದಗಳು ಆಗಲಿಲ್ಲ. ಶ್ರೀವತ್ಸ ಆಗಲಿಲ್ಲ. ಬಸವರಾಜ್ ಆಯ್ತು. ಹೇಳಿ. ನಂದು ಪ್ರಶ್ನೆ ಗುರುತರ ಒಣ್ಣೆದ್ದು. ಮೊದಲನೇದು ಯಾವ ಶಬ್ದ? ಗುರುತರ. 3 ಅಕ್ಷರ. 3 ಸರ್. ಗುರುತರ ಅಂದರೆ 4 ಆಗೋಯ್ತು. ಉಳಿದೆರಡು ತಾವು ಉಷಾ ಅವರೇ ಒಂದೇ ಮಾಡಿದ್ದು ಒಂದೇ ಮಾಡಿದ್ರಾಗಲ್ಲ, 3 ಶಬ್ದಗಳನ್ನು ಗುರುತಿಸಬೇಕಾಗುತ್ತೆ. 4 ಪುಸ್ತಕಗಳಿದ್ವು. 4 ಪುಸ್ತಕ ನನ್ನಲ್ಲೇ ಉಳಿಬೇಕಾಗಿ ಬಂತು. ಈಗ ಉತ್ತರಗಳನ್ನು ಹೇಳ್ತಾ ಹೋಗ್ಬೋದು. ಮೊದಲನೇ ಪ್ರಶ್ನೆ ಏನು ಅಕ್ಕ ಮಹಾದೇವಿ ಅವರಿಗೆ ಬಂದಿತ್ತು? ಸಪ್ಪಳ, ಬಳಪ, ಕಳವು ಅನ್ನೋದು 3 ಶಬ್ದ ಆಗಿತ್ತು. ಎರಡನೇ ಪ್ರಶ್ನೆ ಶ್ರೀವತ್ಸ ಅವರಿಗೆ ತುಮುಲ, ಗಮನ, ಕುಸುರಿ. ಮೂರನೇ ಪ್ರಶ್ನೆ ಬಸವರಾಜ್ ಅವರಿಗೆ ಬೈತಲೆ, ಪ್ರಮಾಣ, ಭಂಗುರ. 4ನೇ ಪ್ರಶ್ನೆ ಉಷಾ ಅವರಿಗೆ ಮುಕುರ, ಕಾವೇರಿ, ಸವತಿ ಅನ್ನೋ ಶಬ್ದಗಳು ಆಗಿತ್ತು. ಬಹಳ ಬೇಗ ಆಲೋಚನೆ ಮಾಡಬೇಕಾಗುತ್ತೆ. ಇಲ್ಲಿ ಒಂದು ಸೂಕ್ಷ್ಮ ಇದೆ. ನಾವು ಕೊಟ್ಟಿರೋ 3 ಶಬ್ದಗಳೇ ಆಗಬೇಕು ಅಂತ ಏನಿಲ್ಲ. ನೀವು ಹೊಸದಾಗಿ ಶಬ್ದಗಳನ್ನು ರೂಪಿಸಿ ಹೇಳಬಹುದು. ಅದು ಸರಿ ಇದ್ದರೆ ಇಲ್ಲೇ ಪರೀಕ್ಷೆ ಮಾಡ್ತೇವೆ, ತಕ್ಷಣ ಬಹುಮಾನ ಕೊಟ್ಬಿಡ್ತೇವೆ. ಚಟ್ಪಟ್ ಚಿನ್ಕುರುಳಿ ಈಗ ಬರ್ತಾ ಇದೆ. 10 ಪ್ರಶ್ನೆಗಳು. ಬಜರ್ ಒತ್ತಿ ಉತ್ತರ ಕೊಡಿ. ಮೊದಲು ಯಾರು ಬಜರ್ ಒತ್ತಾರೋ ಅವರ ಉತ್ತರವನ್ನು ಮಾತ್ರ ಪರಿಗಣಿಸ್ತೇವೆ. ಸಿದ್ಧವಾಗಿದ್ದೀರಿ ಅಲ್ವಾ? ಮೊದಲ ಪ್ರಶ್ನೆ ಈಗ ಬಂತು. ಭಾರತೀಯ ಪುರಾತತ್ವ ಸಮೀಕ್ಷೆಯ ಪಿತಾಮಹ ಎಂದು ಯಾರನ್ನು ಕರೆಯಲಾಗುತ್ತದೆ? ಅಲೆಕ್ಸಾಂಡರ್ ಕನಿಂಗ್ಹ್ಯಾಮ್, ಜಾನ್ ಮಾರ್ಷಲ್. ಹೇಳಿ ಶ್ರೀವತ್ಸ. ಅಲೆಕ್ಸಾಂಡರ್ ಕನ್ನಿಂಗ್ಹ್ಯಾಮ್. ಉತ್ತರವನ್ನು ನೋಡೋಣ. ಅಲೆಕ್ಸಾಂಡರ್ ಕನಿಂಗ್ಹ್ಯಾಮ್ ಉತ್ತರ ಸರಿಯಾಗಿದೆ. ಪ್ರಶ್ನೆ 2. ವಿಜಯನಗರ ಸಾಮ್ರಾಜ್ಯವನ್ನು ಹರಿಹರ ಮತ್ತು ಬುಕ್ಕರು ಯಾವ ನದಿಯ ದಡದಲ್ಲಿ ಸ್ಥಾಪಿಸಿದರು? ಕೃಷ್ಣಾ ನದಿ, ತುಂಗಭದ್ರಾ ನದಿ. ತುಂಗಭದ್ರಾ ಶ್ರೀವತ್ಸ. ತುಂಗಭದ್ರಾ ನದಿ. ತುಂಗಭದ್ರಾ ನದಿ. ಉತ್ತರವನ್ನು ನೋಡೋಣ. ಸರಿಯಾಗಿದೆ. ಪುಸ್ತಕವನ್ನು ಶ್ರೀವತ್ಸ ಅವರಿಗೆ ಕೊಟ್ಟಿದ್ದೇನೆ. ಮುಂದಿನ ಪ್ರಶ್ನೆ. ಜಗತ್ತಿನ ಅತ್ಯಂತ ಎತ್ತರವಾದ ಮರುಭೂಮಿ ಯಾವುದು? ಅಟಕಾಮ, ಸಹಾರ. ಮೊದಲಿಗೆ ಶ್ರೀವತ್ಸ. ಸಹಾರ. ಸಹಾರ ಅಂತ ಹೇಳ್ತಾ ಇದ್ದಾರೆ. ಉತ್ತರವನ್ನು ನೋಡೋಣ. ಅಟಕಾಮ ಸರಿಯಾದ ಉತ್ತರ ಆಗಿತ್ತು. ಮುಂದಿನ ಪ್ರಶ್ನೆ. ಭಾರತದ ಕೇಂದ್ರೀಯ ಬ್ಯಾಂಕ್ ಆದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಯಾವ ವರ್ಷ ಸ್ಥಾಪನೆಯಾಯಿತು? ಮೊದಲಿಗೆ ಬಜರ್ ಒತ್ತಿದ್ದಾರೆ ಬಸವರಾಜ್. 1935. 1935 ಅಂತಿದ್ದಾರೆ. ಉತ್ತರವನ್ನು ನೋಡೋಣ. 1935 ಉತ್ತರ ಸರಿಯಾಗಿದೆ. ರಾಜ್ಕುಮಾರ್ ಪುಸ್ತಕ ಕೊಟ್ಟಿದ್ದೇನೆ. ಮುಂದಿನ ಪ್ರಶ್ನೆ. ಮಾನವನ ದೇಹದಲ್ಲಿರುವ ಅತ್ಯಂತ ಚಿಕ್ಕ ಮೂಳೆ ಯಾವುದು? ಸ್ಟೇಪಿಸ್ ಫೀಮರ್. ಮೊದಲಿಗೆ ಬಜರ್ ಒತ್ತಿದ್ದಾರೆ ಉಷಾ. ಸ್ಟೇಪಿಸ್.
ಸ್ಟೇಪೀಸ್ ಅಂತ ಹೇಳ್ತಾ ಇದ್ದಾರೆ. ಉತ್ತರವನ್ನು ನೋಡೋಣ. ಸ್ಟೇಪೀಸ್ ಸರಿಯಾಗಿದೆ. ಪುಸ್ತಕ ಕೊಟ್ಟಿದ್ದೇನೆ. ಮುಂದಿನ ಪ್ರಶ್ನೆ. ಕಂಪ್ಯೂಟರ್ನ ಮಿದುಳು ಎಂದು ಯಾವುದನ್ನು ಕರೆಯಲಾಗುತ್ತದೆ? ಹಾರ್ಡ್ ಡಿಸ್ಕ್, CPU. ಮೊದಲಿಗೆ ಒತ್ತಿದ್ದಾರೆ ಉಷಾ. CPU. CPU. ಉತ್ತರವನ್ನು ನೋಡೋಣ. CPU ಉತ್ತರ ಸರಿಯಾಗಿದೆ. ಮುಂದಿನ ಪ್ರಶ್ನೆ. ಜಗತ್ತಿನ ಅತಿ ದೊಡ್ಡ ಮತ್ತು ಅತಿ ಆಳವಾದ ಸಾಗರ ಯಾವುದು? ಅಟ್ಲಾಂಟಿಕ್ ಸಾಗರ, ಪೆಸಿಫಿಕ್ ಸಾಗರ. ಮೊದಲು ಬಜರ್ ಒತ್ತಿದ್ದಾರೆ ಬಸವರಾಜ್. ಅಟ್ಲಾಂಟಿಕ್ ಸಾಗರ. ಅಟ್ಲಾಂಟಿಕ್ ಸಾಗರ. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಪೆಸಿಫಿಕ್ ಸಾಗರ ಆಗಿತ್ತು. ಮುಂದಿನ ಪ್ರಶ್ನೆ. ಸಸ್ಯಗಳು ಹೇಳಿ ಬಸವರಾಜ್. ಫೋಟೋಸಿಂಥಸಿಸ್ ಅಥವಾ ದ್ಯುತಿ ಸಂಶ್ಲೇಷಣೆ. ಉತ್ತರವನ್ನು ನೋಡೋಣ. ಫೋಟೋಸಿಂಥಸಿಸ್, ದ್ಯುತಿ ಸಂಶ್ಲೇಷಣೆ. ಉತ್ತರ ಸರಿಯಾಗಿದೆ. ಮುಂದಿನ ಪ್ರಶ್ನೆ. ಆಧುನಿಕ ಒಲಿಂಪಿಕ್ಸ್ ಕ್ರೀಡಾಕೂಟಗಳು ಯಾವ ವರ್ಷದಲ್ಲಿ ಮೊದಲ ಬಾರಿಗೆ ಪ್ರಾರಂಭವಾದವು? 1920, 1869. ಮೊದಲಿಗೆ ಬಜರ್ ಒತ್ತಿದ್ದಾರೆ ಉಷಾ. 1920. 20 ಅಂತ ಹೇಳ್ತಾ ಇದ್ದಾರೆ. ಉತ್ತರವನ್ನು ನೋಡೋಣ. 1896 ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಮುಂದಿನ ಪ್ರಶ್ನೆ. ಗರ್ಭಾವಸ್ಥೆಯ ಆರಂಭಿಕ ಹಂತದಲ್ಲಿ ಭ್ರೂಣದ ಮಿದುಳು ಮತ್ತು ಬೆನ್ನುಹುರಿಯ ದೋಷಗಳನ್ನು ತಡೆಯಲು ಮಹಿಳೆಯರಿಗೆ ನೀಡಲಾಗಿರುವ ಅತ್ಯಗತ್ಯ ವಿಟಮಿನ್ ಯಾವುದು? ವಿಟಮಿನ್ ಸಿ, ವಿಟಮಿನ್ B9. ಮೊದಲಿಗೆ ಬಜರ್ ಒತ್ತಿದ್ದಾರೆ ಶ್ರೀವತ್ಸ. ಫೋಲಿಕ್ ಆ್ಯಸಿಡ್, ವಿಟಮಿನ್ B9. ಫೋಲಿಕ್ ಆ್ಯಸಿಡ್, ವಿಟಮಿನ್ ಬಿ ಅಂತ ಹೇಳ್ತಾ ಇದ್ದಾರೆ. ಉತ್ತರವನ್ನು ನೋಡೋಣ. ಉತ್ತರ ಸರಿಯಾಗಿದೆ. ಪುಸ್ತಕವನ್ನು ಕೊಟ್ಟಿದ್ದೆ. ಇಲ್ಲಿಗೆ 10 ಪ್ರಶ್ನೆಗಳು ಮುಕ್ತಾಯ ಆಗಿವೆ. ಯಾರಿಗೆ ಎಷ್ಟು ಪುಸ್ತಕಗಳು ಬಂದಿವೆ ಅದನ್ನು ನೋಡುವ ಕ್ಷಣ ಈಗ ಬಂತು. ಮೊದಲಿಗೆ ಅಕ್ಕ ಮಹಾದೇವಿ ಅವರಿಗೆ ನಾವು 2 ಪುಸ್ತಕಗಳನ್ನು ಕೊಡ್ತಾ ಇದ್ದೇವೆ. ದಯವಿಟ್ಟು ಸ್ವೀಕರಿಸಿ. ಅಭಿನಂದನೆಗಳು. ಶ್ರೀವತ್ಸ ಅವರಿಗೆ ನಾವು ಕೊಡ್ತಾ ಇದ್ದೇವೆ ಒಟ್ಟು 6 ಪುಸ್ತಕಗಳು. ದಯವಿಟ್ಟು ಸ್ವೀಕರಿಸಿ. ಅಭಿನಂದನೆಗಳು. ಬಸವರಾಜ್ ಅವರಿಗೆ ನಾವು ಕೊಡ್ತಾ ಇದ್ದೇವೆ 2, 3, 5 ಪುಸ್ತಕಗಳು. ದಯವಿಟ್ಟು ಸ್ವೀಕರಿಸಿ. ಹಾಗೂ ಉಷಾ ಅವರಿಗೆ ಕೊಡ್ತಾ ಇದ್ದೇವೆ. ತಮಗೂ ಸಹ 5 ಪುಸ್ತಕಗಳು ಬಂದಿವೆ. ದಯವಿಟ್ಟು ಸ್ವೀಕರಿಸಿ. ಅಭಿನಂದನೆಗಳು. ನಮ್ಮ ತಟ್ಟೆಯಲ್ಲಿ ಪ್ರತಿದಿನ 2 ಹೊತ್ತು ಕಾಮನಬಿಲ್ಲು ಮೂಡಬೇಕಂತೆ. ಏನು ಹಾಗಂದರೆ, ಕಾಮನ ಬಿಲ್ಲಿನಲ್ಲಿ ಎಷ್ಟು ಬಣ್ಣಗಳಿವೆಯೋ ಅಷ್ಟು ಬಣ್ಣದ ತರಕಾರಿಗಳನ್ನು ನಾವೂ ತಿನ್ನಬೇಕು, ನಮ್ಮ ಮಕ್ಕಳು ತಿನ್ನಬೇಕು. ಆಗಲೇ ಎಲ್ಲ ವಿಟಮಿನ್ಗಳು, ಖನಿಜಗಳು ನಮಗೆ ದೊರೆಯುತ್ತೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.